ಈ ಬಳ್ಳಾರಿಯ ದಳ್ಳೂರಿ ವಿಚಾರದಲ್ಲಿ ರಾಜಕೀಯ ನಾಯಕರು ತಮ್ಮವರನ್ನ ಪ್ರಬಲವಾಗಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅಂತಿಂತ ಸಮರ್ಥನೆಗಳು ಕೊಡ್ತಾ ಇಲ್ಲ. ಒಬ್ಬೊಬ್ರು ಬಾಯಿಂದ ಹೊರಬೀಳ್ತಾ ಇರುವಂತಹ ಒಂದೊಂದು ಮಾತಿದೆಯಲ್ಲ, ಮಾತಲ್ಲ ಅದು ಮುತ್ತು ಅಂತ ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಕಣ್ಣುಗೊತ್ಕೊಂಡು ಓಡಾಡ್ಬೇಕು ಅವ್ರನ್ನೆಲ್ಲ. ಹಿಂಗೂ ಸಮರ್ಥನೆ ಮಾಡ್ಕೊಳಕ್ ಸಾಧ್ಯ ಇದೆ ಅಂತ ಈ ಬೆನ್ನಲ್ಲೇ ಅವತ್ತು ಸಿದ್ದರಾಮಯ್ಯ, ಇವತ್ತು ಡಿ.ಕೆ. ಶಿವಕುಮಾರ್ ಬಳ್ಳಾರಿಗೆ ಭೇಟಿ ಕೊಡ್ತಾ ಇರೋ ಸಂದರ್ಭ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದುಗೆ ಲಕ್ ಕುಲಾಯಿಸಿತ್ತು ಬಳ್ಳಾರಿಯ ಪಾದಯಾತ್ರೆ. ಅವ್ರ ಇಡೀ ರಾಜಕೀಯ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಚಾಪ್ಟರ್ ಯಾವ್ದು ಕೇಳಿದ್ರೆ ಬಳ್ಳಾರಿ ಪಾದಯಾತ್ರೆ. ಅವತ್ತು ತೊಡೆ ತಟ್ಟಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ರೆಡ್ಡಿ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆ ಕಂಟಿನ್ಯೂ ಮಾಡಿದ ನಂತರ ಅವ್ರಿಗೆ ಸಿಕ್ಕಿದ್ದೆ ಮುಖ್ಯಮಂತ್ರಿ ಹುದ್ದೆ. ಈಗ ಮುಂಬಡ್ತಿಯ ನಿರೀಕ್ಷೆಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಕೂಡ ಬಳ್ಳಾರಿ ಕಡೆ ಹೊರಟಿದ್ದಾರೆ. ಬಳ್ಳಾರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಸಿಕ್ಕ ಲಕ್ಕು ಇವರಿಗೂ ಸಿಗುತ್ತಾ ಅನ್ನೋ ಸಹಜ ಕುತೂಹಲ. ಬಟ್ ಇಬ್ಬರದ್ದು ಬೇರೆ ಬೇರೆ ಸಿಚುವೇಶನು. ಆವತ್ತಂತೂ ಅದು ಸ್ವಾಭಿಮಾನ ಪ್ರತಿಷ್ಠೆಯ ಪಾದಯಾತ್ರೆ ಆಗಿತ್ತು. ಇವತ್ತು ಇವ್ರ ಸ್ವಾಭಿಮಾನ ಕೆಣಕಿಲ್ಲ, ಅವರು ಸಿನಾರಿಯೋ ಬೇರೆ ಇದೆ. ಬಟ್ ಸ್ಟಿಲ್ ಇಂಪಾರ್ಟೆಂಟ್. ನಾನು ಕ್ರಿಮಿನಲ್ ಅಂತ ನನಗೂ ಪಟ್ಟಿ ಕೊಟ್ಟಿದ್ದಾರೆ ಗೊತ್ತಾ. ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ, ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ಫಸ್ಟು ಜನಾರ್ದನ್ ರೆಡ್ಡಿ ತನ್ನ ಬುಕ್ನ ಓಪನ್ ಮಾಡ್ಕೊಳ್ಳಿ. ಅವ್ರ ಮೇಲೆ ಏನೇನು ಕೇಸ್ ಇದೆ, ಎಷ್ಟು ಕೇಸ್ ಇದೆ, ಅವ್ರನ್ನ ಏನಂತ ಕರೆದಿದ್ದಾರೆ ಅಂತ, ಕ್ರಿಮಿನಲ್ ಅಂತ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ ಎಲ್ಲ ಇದೆಯಲ್ಲ. ಎಲ್ಲರ ಮೇಲೂ ಕೇಸ್ಗಳು, ಯಾರ್ಯಾರ ಮೇಲೆ FIRಗಳಾಗಿದೆ ಅವರೆಲ್ಲ ಕ್ರಿಮಿನಲ್ಗಳ ಲೆಕ್ಕನೇ ತಾನೇ ಲೆಕ್ಕ. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಈ ರೀತಿ ಅವ್ರ ಹೇಳಿಕೆಗಳು ಕೊಡುವಂಥದ್ದು, ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಭದ್ರತೆಯನ್ನು ನಾವು ಒದಗಿಸ್ತೀವಿ ಅಂತೇಳಿ ಹೇಳೋದನ್ನು ಬಿಟ್ಟು, ಅಂದರೆ ಅಮಾಯಕ ಪ್ರಾಣಿಗಳು ಹೋಗ್ಬೇಕಂತಾನೆ ಇವ್ರ ಯೋಚನೆ, BJP ಕಾರ್ಯಕರ್ತನ ಸಾಯಿಸ್ತಾ ಇರಬೇಕಂತಾನೆ ಇವ್ರ ಯೋಚನೆ. ಮತ್ತು ಏನು ಈ ರಾಜ್ಯದ ಉಪಮುಖ್ಯಮಂತ್ರಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಈ ರಾಜ್ಯಕ್ಕೆ, ಇವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿ ಹೇಳಿಕೆಗಳು ಕೊಟ್ಟಾಗ ಪೊಲೀಸರಿಗೆ ನೈತಿಕತೆಯಿಂದ ಎಲ್ಲಿಂದ ಬರುತ್ತೆ? ಅವರು ಆ ನೈತಿಕತೆ ಸ್ಥೈರ್ಯ, ಒಂದು ಧೈರ್ಯದಿಂದ ಪಾರದರ್ಶಕವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥ ಒಂದು ಯೋಚನೆ, ಧೈರ್ಯ ಆದರೂ ಎಲ್ಲಿಂದ ಬರುತ್ತೆ ಹೇಳಿ? ನೀವು ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಮರೇಶ್, ಪ್ರಬಲವಾಗಿ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇವತ್ತು ಆ ಕಂಟಿನ್ಯೂಡ್ ಎಪಿಸೋಡ್ ಅನ್ನು ನೋಡ್ಬೋದಾ ನಾವು? ಏನೇನು ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ? ಖಂಡಿತ ಮಮತಾ, ಜನವರಿ 1ನೇ ತಾರೀಕಿಗೆ ಇನ್ಸಿಡೆಂಟ್ ನಡೆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಸಹಿತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರನ್ನ ಸಮರ್ಥನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಅವರ ಇತಿಹಾಸ ಅನ್ನೋದು ಏನಂತ ಗೊತ್ತಿದೆ, ಅವರ ಹಿನ್ನೆಲೆ ಏನು ಅಂತ ಗೊತ್ತಿದೆ. ಹೀಗಾಗಿ ಇಡೀ ಘಟನೆಗೆ ಜನಾರ್ದನ್ ರೆಡ್ಡಿ ಅವರ ಕುಮ್ಮಕ್ಕೆ ಕಾರಣ ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸುತ್ತಲೇ ಬರೋದ್ರ ಜೊತೆಗೇನೆ ನಾರಾ ಭರತ್ ರೆಡ್ಡಿ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರು ಜನಾರ್ದನ್ ರೆಡ್ಡಿ ಅವರು ಸಹಿತ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂದ್ರೆ ನೀವು ಮುಂದೆ CM ಆಗ್ಲಿಕ್ಕೆ ಹೊರಟಿರುವಂತವ್ರು, ಇಂಥ ಸಂದರ್ಭದಲ್ಲಿ ಗಲಭೆ ನಡೆದಾಗ ನೀವು ನಿಮ್ಮವರನ್ನ ಡಿಪೆಂಡ್ ಮಾಡ್ಕೊಂಡ್ರೆ ಪೊಲೀಸರು ಯಾವ ರೀತಿ ಇದನ್ನ ತನಿಖೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರಿಗೆ ಎಲ್ಲಿಂದ ನೈತಿಕತೆ ಬರುತ್ತೆ? ಅದ್ರ ಜೊತೆಗೆ ಅವ್ರು ಯಾವ ಮುಖವನ್ನು ಇಟ್ಕೊಂಡು ಇದನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿನ ನಡೆಸ್ತಾ ಇದ್ರು. ಇದರ ನಡುವೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಬಳ್ಳಾರಿ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದ್ರೆ ಗಲಾಟೆ ನಡೆದು ಇವತ್ತಿಗೆ 6 ದಿನ ಆಯ್ತು. 6ನೇ ದಿನ ಜಿಲ್ಲೆಗೆ ಬರೋದ್ರ ಮೂಲಕ, ಅಂದ್ರೆ 12 ಗಂಟೆಗೆ ಬಳ್ಳಾರಿಯ ಜಿಂದಾಲ್ ಏರ್ಪೋರ್ಟ್ಗೆ ಬರೋದ್ರ ಮೂಲಕ ಅಲ್ಲಿಂದ ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದು ನಂತರ ಏನು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ ಅವ್ರ ಮನೆಗೆ 12:30 ಗಂಟೆಗೆ ಭೇಟಿಯನ್ನು ಕೊಟ್ಟು ತದನಂತರದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡ್ತಾರೆ. ಸಭೆಯ ನಂತರದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ಆದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಮಮತಾ. ಯಾಕಂದ್ರೆ ಯಾವೆಲ್ಲ ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ಒಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೊಟ್ಟಿರ್ತಕ್ಕಂಥ ಒಂದಿಷ್ಟು ದಾಖಲೆಗಳನ್ನ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಬಹಿರಂಗ ಪಡಿಸತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ಬಹುತೇಕವಾಗಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಅವರ ಟೀಮ್ ಏನಿದೆ ಆ ಟೀಮ್ನ ವಿರುದ್ಧ ವಾಗ್ದಾಳಿ ನಡೆಸತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂತದ್ದು ಮಮತಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಮರೇಶ್.